ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ಹೇಳ್ಕೊಡ್ತೀನಿ. ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೆ ನಾನಿಲ್ಲಿ ಬ್ರೈಡಲ್ ಬೀಡನ್ನ ಬಳಸ್ತಾ ಇದ್ದೀನಿ. ನೋಡಿ, ಇದೇ ಥರ ಬೀಡ್ ತೊಗೋಬೇಕು ಅಂತಿಲ್ಲ, ಈ ಸೈಜ್ದು ನೀವು ಬೀಡ್ ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆ ನಾನಿಲ್ಲಿ ಬಳಸ್ತಿರೋವಂಥದ್ದು ನೀಡಲ್ ನಂಬರ್ 10.75 mm ಕ್ರೋಶಾ. ಹಾಗೆ ನಾನಿಲ್ಲಿ ಈ ಕಲರ್ ಥ್ರೆಡ್ನ ಬಳಸ್ತಿದ್ದೀನಿ ಫಸ್ಟ್ ಸ್ಟೆಪ್ಪಿಗೆ. ಸೊ ನೋಡಿ, ಈಗ 6 ದಾರನ ನನಗೆ ಬೆರಳ ಮೇಲೆ ಸುತ್ಕೊಂಡಿದ್ದೀನಿ. ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಹೀಗೆ ಬಟ್ಟೆಗೆ ಲಾಕ್ ಮಾಡಿ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಹೀಗೆ. ಸೊ ಈಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5 ಹಾಗೆ 6 ಚೈನ್ ಹಾಕಿದ್ದೀನಲ್ಲ, ಅದನ್ನು ಈಗ ಬಟ್ಟೆಗೆ ಕರೆಕ್ಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಎಲ್ಲಿಗೆ ಲಾಕ್ ಮಾಡಬೇಕು. ಸೊ ನೋಡಿ ಹೀಗೆ ನಾನೀಗ ಮತ್ತೆ 6 ಚೈನ್ ಹಾಕ್ಕೊಳ್ತೀನಿ. ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಹೀಗೆ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 2 ಸಲ 6 ಚೈನ್ ಹಾಕಿದ್ದೀನಿ. ಸೊ ನೋಡಿ ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಬ್ರೈಡಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ ಹೀಗೆ ನೀಡಲ್ ಮೇಲೆ ಬೀಡನ್ನ ತಗೊಂಡು ನೋಡಿ ಹೀಗೆ ಪುಷ್ ಮಾಡಿ ಹೀಗೆ ಬೀಡನ್ನ ಥ್ರೆಡ್ಗೆ ಇನ್ಸರ್ಟ್ ಮಾಡಿ ಫಸ್ಟ್ ಈಗ ಒಂದು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಹೀಗೆ. ಸೊ ಮತ್ತೆ 6 ಚೈನ್ನ ಹಾಕ್ಕೊಳ್ತೀನಿ. 2 3 4 5 6 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ ಮಾಡ್ಕೋಬೇಕು. ಎರಡು 3 4 5 ಹಾಗೆ 6 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಹೀಗೆ ಒಂದು ಲಾಕ್ ಮಾಡಬೇಕು. ನೋಡಿ ಹೀಗೆ. ಸೊ ಮತ್ತೆ ಇನ್ನೂ ಒಂದು ಸಲ 6 ಚೈನ್ನ ಹಾಕ್ಕೊಳ್ತೀನಿ. 6 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಹೀಗೆ ಸ್ಟಾರ್ಟಿಂಗ್ ನಾನಿಲ್ಲಿ 2 ಸಲ 6 ಚೈನ್ ಹಾಕಿದ್ದೀನಿ, ಆಮೇಲೆ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ, ಮತ್ತು 3 ಸಲ 6 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ಬ್ರೈಡಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಹೀಗೆ ಬೀಡನ್ನ ಒಂದು ಇನ್ಸರ್ಟ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಬೀಡ್ ಲಾಕ್ನ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ ಮಾಡ್ಕೋಬೇಕು. ಎರಡು 3 4 5 6 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಹೀಗೆ. ಸೊ ಮತ್ತೆ 6 ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ಮತ್ತೆ 6 ಚೈನ್ ಹಾಕ್ಕೊಳ್ತೀನಿ. ಮತ್ತೆ ಬಟ್ಟೆಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ
ಸೊ ನೋಡಿದ್ರಲ್ಲ, ಒಂದು ಸಲ ಮಾತ್ರ ಅಂದರೆ ಸ್ಟಾರ್ಟಿಂಗು ಮತ್ತು ಎಂಡಿಂಗು ನಾವು 2 ಸಲ 6 ಚೈನ್ ಹಾಕ್ತೀವಿ. ಆಮೇಲೆ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ 3 ಸಲ 6 ಚೈನು ಮತ್ತು ಬೀಡು ಮತ್ತು 3 ಸಲ 6 ಚೈನು. ಇದೇ ರೀತಿ ಸಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದು ಬೇಸ್ ಲೈನ್ ಆಗುತ್ತೆ. ಬನ್ನಿ ಹೀಗೆ ಸಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಬರೋಣ. ನೋಡ್ಬೋದು ನೀವಿಲ್ಲಿ ಬೇಸ್ ಲೈನ್ ಹೀಗೆ ಸಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹೀಗೆ ಸಾರಿ ಪೂರ್ತಿ ಕಂಪ್ಲೀಟ್ ಆಗಿದೆ. ಎಂಡಲ್ಲಿ ನಾನಿಲ್ಲಿ 2 ಸಲ 6 ಚೈನ್ ಹಾಕ್ಕೊಂಡು, ಹಾಗೆ ಇಲ್ಲಿ ನೋಡಿ ಬಟ್ಟೆ ಸ್ವಲ್ಪ ಮಿಕ್ಕುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಹಾಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. 5 ಸಲ ಸಿಂಗಲ್ ಲಾಕ್ನ ಮಾಡಿಕೊಂಡು ಹೀಗೆ ಎಂಡ್ ಮಾಡ್ಕೊಂಡಿದ್ದೀನಿ. 2 ಸಲ 6 ಚೈನ್ ಇದ್ದರೆ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ದೀನಿ. ಸೊ ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇದಕ್ಕೂ ಅಷ್ಟೇ ನಾನು ಸೇಮ್ ಕಲರ್ ದಾರಾನ ಬಳಸ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಪಾಯಿಂಟಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಲಾಕ್. ನೋಡಿ ಹೀಗೆ ಒಟ್ಟು 2 ಸಲ ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಮತ್ತು ನಾನೀಗ 6 ಚೈನ್ನ ಹಾಕ್ಕೊಳ್ತೀನಿ. ಆರು ಚೈನ್ ಹಾಕಿ ಹಿಂದೆ ಲಾಕ್ ಮಾಡಿದ್ದೀನಲ್ಲ ಹಿಂದಿನ ಸ್ಟೆಪ್ಪಲ್ಲಿ ಅದೇ ಲಾಕಿಗೆ ಮತ್ತೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ ಹೀಗೆ. ಸೊ ಮತ್ತೆ ಈ 6 ಚೈನ್ ಒಳಗಡೆ ನಾನು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಈ 6 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗೆ ಹೋಗಿ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. 2 ಹಾಗೆ 3. ನೋಡಿದ್ರಲ್ವಾ, ಸ್ಟಾರ್ಟಿಂಗ್ 6 ಚೈನ್ ಇದೆಯಲ್ಲ ಅದೇ ಪಾಯಿಂಟಿಗೆ 6 ಚೈನ್ ಹಾಕಿ ಲಾಕ್ ಮಾಡೋದು. ಮತ್ತು 3 ಚೈನ್ ಹಾಕಿದ್ದೀನಿ, 3 ಸಿಂಗಲ್ ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಇಲ್ಲಿ ಬೀಡ್ ಬ್ಯಾಕ್ ಸೈಡ್ ಒಂದು ಥ್ರೆಡ್ ಇದೆಯಲ್ವಾ, ನೀಡಲ್ ಮೇಲೆ ನಾನು 2 ಸಲ ಹೀಗೆ ದಾರಾನ ಸುತ್ಕೊಳ್ತೀನಿ. 2 ಸಲ ದಾರಾನ ಸುತ್ತಕೊಂಡು ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ಡಿಗೆ ಹೋಗಿ ನೀಡಲ್ ಮೇಲೆ 2 ಸಲ ದಾರಾನ ಸುತ್ತಕೊಂಡು ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ಡಿಗೆ ಹೋಗಿ ಅಲ್ಲಿಂದ ಇನ್ನೊಂದು ದಾರಾನ ತರಬೇಕು. ಸೊ ಒಟ್ಟು ನೀಡಲ್ ಮೇಲೆ ಇಲ್ಲಿ 4 ದಾರ ಕಾಣ್ತಿದೆ ಅಲ್ಲ, ಸೊ ನೀಡಲ್ ಮೇಲೆ 4 ದಾರ ಕಾಣ್ತಿದೆ ಅಲ್ವಾ. ಈಗ ಇಲ್ಲಿ 2ಕ್ಕೆ 1 ಹಾಗೆ 2ಕ್ಕೆ 1 ಮತ್ತು ನೀಡಲ್ ಮೇಲೆ 2 ದಾರ ಕಾಣ್ತಿದೆ ಹಾಗೆ 2ಕ್ಕೆ 1. ಸೊ ಒಟ್ಟು ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಸೊ ಹೀಗೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತರಬೇಕು. ಈ ಗ್ಯಾಪಿಗೆ ಹೋಗಿ ಬೀಡ್ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ನೀಡಲ್ ಮೇಲೆ ಕಾಣ್ತಿರೋ ಅಂತಹ 4 ದಾರಕ್ಕೆ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತಿದ್ದೀನಿ. ಸೊ ನೀಡಲ್ ಮೇಲೆ 1 ಸಲ ದಾರ ತಂದು ಮಾಡಿಕೊಂಡ್ರೆ ಅದು ಡಬಲ್ ಕ್ರೋಶೆಟ್ ಆಗುತ್ತೆ. ಹಾಗೆ ಈ ರೀತಿ ನೀಡಲ್ ಮೇಲೆ 2 ಸಲ ದಾರ ತಂದು 2 ದಾರಕ್ಕೆ ಹೀಗೆ ಮಾಡಿಕೊಂಡ್ರೆ ಅದು ಟ್ರಿಪಲ್ ಕ್ರೋಶೆಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಂದು ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ಡಿಗೆ ಹೋಗಿ ಅಲ್ಲಿಂದ ಇನ್ನೊಂದು ದಾರಾನ ತಂದು ಅಲ್ಲಿಂದ ಇನ್ನೊಂದು ದಾರಾನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕು.
ನೀಡಲ್ ಮೇಲೆ 2 ಸಲ ಹೀಗೆ ದಾರಾನ ಸುತ್ತಕೊಂಡು ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ಡಿಗೆ ಹೋಗಿ ಅಲ್ಲೇ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ಈಗ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ಹೀಗೆ ನಾನು ಇದರೊಳಗೆ ಒಟ್ಟು 14 ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ ಒಟ್ಟು 14 ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ. ಸೊ ಹೀಗೆ ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ 6 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಹೋಗಿ ಆ ಆರ್ಚನ್ನ ಎಂಡ್ ಮಾಡ್ಕೊಳ್ತೀನಿ. ಸೊ ಹೀಗೆ ಇಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ 3 ಸಲ ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಒಂದು 2 ಹಾಗೆ 3. ನೋಡಿದ್ರಲ್ಲ, ಇಲ್ಲಿ ಒಟ್ಟು 3 ಸಲ ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ 3 ಸಲ ಸಿಂಗಲ್ ಲಾಕ್ನ ಮಾಡಿದ್ದೀನಿ. ಅದ್ರ ಪಕ್ಕ ಇರುವಂತಹ ಲಾಕಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೋಬೇಕು. ಸೊ ಮತ್ತೆ 6 ಚೈನ್ ಇದೆಯಲ್ಲ ಅದ್ರ ಮೇಲೆ 2 3 4 5 ಹಾಗೆ 6. ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ಹೀಗೆ ಮತ್ತೆ ಈ 6 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ 3 ಸಲ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. 2 ಹಾಗೆ 3. ಹೀಗೆ 3 ಸಲ ಲಾಕ್ನ ಮಾಡಿಕೊಂಡು ಹೀಗೆ ನೀಡಲ್ ಮೇಲೆ 2 ಸಲ ದಾರಾನ ಸುತ್ತಕೊಂಡು ಇಲ್ಲಿ ನೋಡಿ ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಈಗ ನೀಡಲ್ ಮೇಲೆ ನೋಡಿ 4 ದಾರ ಕಾಣ್ತಿದೆ. ಸೊ ಹೀಗೆ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1. ಇಲ್ಲಿ ನಾನು ಟ್ರಿಪಲ್ ಕ್ರೋಶೆಟ್ನ ಮಾಡ್ತೀನಿ. ಹಿಂದಿನ ಅರ್ಚಲ್ಲಿ ಮಾಡಿದ್ನಲ್ಲ ಒಟ್ಟು 14 ಟ್ರಿಪಲ್ ಕ್ರೋಶೆಟ್, ಅದೇ ರೀತಿ ಇಲ್ಲೂ ಅಷ್ಟೇ ಒಟ್ಟು 14 ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ನೀಡಲ್ ಮೇಲೆ ಹೀಗೆ 2 ಸಲ ದಾರಾನ ಸುತ್ತಕೊಂಡು ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ಡಿಗೆ ಹೋಗಿ ದಾರಾನ ತಂದು ನೀಡಲ್ ಮೇಲೆ ಕಾಣುವಂತಹ 4 ದಾರಕ್ಕೆ ನಾವಿಲ್ಲಿ 4 ದಾರ ಕಾಣ್ತಿದೆಯಲ್ಲ, ಅದಕ್ಕೆ ಹೀಗೆ 2ಕ್ಕೆ 1 2ಕ್ಕೆ 1 ಹಾಗೆ ಹೀಗೆ 2ಕ್ಕೆ 1 ಅಂತೇಳಿ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ತೀನಿ. ಒಟ್ಟು ಇಲ್ಲಿ ನಾನು 14 ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಇಲ್ಲಿ ಒಟ್ಟು 14 ಟ್ರಿಪಲ್ ಕ್ರೋಶೆಟ್ ಹಾಕಿದ್ದೀನಿ. ಈ ಆರ್ಚನ್ನ ನಾನಿಲ್ಲಿ 6 ಚೈನ್ ಗ್ಯಾಪ್ ಇದೆಯಲ್ಲ ಇದರೊಳಗೆ ಹೋಗಿ ಹೀಗೆ ಎಂಡ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸೊ ಹೀಗೆ ಇಲ್ಲಿ ಪಕ್ಕದಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿ ನಾನು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. 1 2 ಹಾಗೆ ಅದ್ರ ಪಕ್ಕ ಇನ್ನೊಂದು ಲಾಕ್. ಸೊ 3 ಸಿಂಗಲ್ ಲಾಕ್ನ ಮಾಡಿಕೊಂಡು ಮತ್ತೆ ಇಲ್ಲಿ 6 ಚೈನ್ನ ಲಾಕ್ ಮಾಡಿದೆ ನೋಡಿ, ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ಹೀಗೆ ಸೊ ಸೆಕೆಂಡ್ ಸ್ಟೆಪ್ ಇಷ್ಟೇ. ಹೀಗೆ ಸಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಹೀಗೆ 3 ಸಿಂಗಲ್ ಲಾಕ್ನ ಮಾಡಿಕೊಂಡು ನೀಡಲ್ ಮೇಲೆ ಹೀಗೆ 2 ಸಲ ದಾರಾನ ಸುತ್ತಕೊಂಡು ಬೀಡ್ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ಡಿಗೆ ಹೋಗಿ
ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೀಡಲ್ ಮೇಲೆ ಒಟ್ಟು 4 ದಾರ ಕಾಣ್ತಿದೆ. ಹೀಗೆ 2ಕ್ಕೆ 1, 2ಕ್ಕೆ 1, 2ಕ್ಕೆ 1. ಸೊ ಹೀಗೆ ಟ್ರಿಪಲ್ ಕ್ರೋಶೆಟ್ನ ಮಾಡ್ತಾ ಹೋಗೋಣ. ನೋಡಿ ಸೆಕೆಂಡ್ ಸ್ಟೆಪ್ ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡಿದ್ದೀನಿ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಥರ್ಡ್ ಸ್ಟೆಪ್ಗೆ ನಾನಿಲ್ಲಿ ಪಲ್ಲು ಕಲರ್ನೇ ತೊಗೊಂಡಿದ್ದೀನಿ. ಹೀಗೆ 6 ದಾರನ ಬೆರಳ ಮೇಲೆ ಸುತ್ತಕೊಂಡು ಇಲ್ಲಿ 2 ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀವಲ್ಲ, 2 ಸಿಂಗಲ್ ಲಾಕ್ ಮಧ್ಯೆ ಹೋಗಿ ನಾನಿಲ್ಲಿ ಈ ಕಲರ್ ಥ್ರೆಡ್ನ ಇಲ್ಲಿ ಲಾಕ್ ಮಾಡ್ಕೊಳ್ತೇನೆ. ಸೊ ಹೀಗೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ನಂತರ ನಾನು ಇಲ್ಲಿ 6 ಚೈನ್ನ ಹಾಕ್ಕೊಳ್ತೀನಿ. ಸೊ 6 ಚೈನ್ ಹಾಕಿ ಹಿಂದಿನ ಸ್ಟೆಪ್ಪಲ್ಲಿ 6 ಚೈನ್ ಎಲ್ಲಿ ಲಾಕ್ ಮಾಡಿದೀವೋ ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಸೊ ಹೀಗೆ ನೋಡಿ ಹೇಗೆ ಬಂದಿದೆ ಅಂತೇಳಿ. ಇಲ್ಲಿ 3 ಸಲ ಸಿಂಗಲ್ ಲಾಕ್ನ ಮಾಡಿದ್ದೀನಲ್ಲ, ಇಲ್ಲಿ ಮೊದಲನೇ ಸಿಂಗಲ್ ಲಾಕ್ ಒಳಗೆ ನಾನಿಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಜಸ್ಟ್ ಹೀಗೆ ಒಂದು ಸಿಂಗಲ್ ಲಾಕ್ ಅಷ್ಟೇ. ನೋಡಿ ಹೀಗೆ ಮತ್ತು ನೀಡಲ್ ಮೇಲೆ ಹೀಗೆ ಒಂದು ಸಲ ದಾರನ ತಂದು ಇಲ್ಲಿ ತ್ರಿಬಲ್ ಕ್ರೋಶೆಟ್ ಮಾಡಿದ್ದೀವಲ್ಲ ಅದರದ್ದು ಮೊದಲನೇ ತ್ರಿಬಲ್ ಕ್ರೋಶೆಟ್ ಹೋಲ್ ಇದೆ ನೋಡಿ, ಟ್ರಿಪಲ್ ಕ್ರೋಶೆಟ್ ಕಂಬದ ಹೋಲು, ಅಲ್ಲಿ ಹೋಗಿ ಹೀಗೆ ದಾರನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಅಂದರೆ 2ಕ್ಕೆ 1, 2ಕ್ಕೆ 1. ಸೊ ಹೀಗೆ ಒಂದು ಡಬಲ್ ಕ್ರೋಶೆಟ್ ಮಾಡಿದ್ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತಂದು ನಾವಿಲ್ಲಿ ಯಾವ ಹೋಲಿಗೆ ಡಬಲ್ ಕ್ರೋಶೆಟ್ ಮಾಡಿದ್ವಿ ಅಲ್ಲ ಅದೇ ಹೋಲಿಗೆ ಹೋಗಿ ಹೀಗೆ ದಾರನ ತಂದು ನಾನಿಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡಿ ಹೀಗೆ ನೀವು ಒಂದು ಹೋಲಿಗೆ 2 ಡಬಲ್ ಕ್ರೋಶೆಟ್ ಮಾಡಿದೆ ಅಲ್ವಾ. ಸೊ ಮತ್ತೆ ಹೀಗೆ ಸ್ವಲ್ಪ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ನಾನಿಲ್ಲಿ ಕಾಪರ್ ಬೀಡನ್ನ ಬಳಸ್ತಾ ಇದ್ದೀನಿ. ಕಾಪರ್ ಕಲರು ಝರಿ ಕಾಪರಲ್ಲಿರೋದ್ರಿಂದ ನಾನಿಲ್ಲಿ ಈ ಬ್ರೈಡಲ್ ಬೀಡು ಅಷ್ಟೇ ಕಾಪರ್ ಕಲರ್ ಬಳಸ್ತಾ ಇದ್ದೀನಿ. ಹಾಗೆ ಸ್ಮಾಲ್ ಬೀಡು ಅಷ್ಟೇ ಕಾಪರ್ ಕಲರ್ನೇ ತೊಗೊಂಡಿದ್ದೀನಿ. ಸೊ ಹೀಗೆ ಬೀಡ್ ಇನ್ಸರ್ಟ್ ಮಾಡಬೇಕು. ನಾನಿಲ್ಲಿ ಯಾವುದೇ ರೀತಿ ಬೀಡನ್ನ ಲಾಕ್ ಮಾಡ್ಕೊಂಡಿಲ್ಲ. ಮತ್ತು ಹೀಗೆ ನೀಡಲ್ ಮೇಲೆ ದಾರ ತಂದು ಪಕ್ಕ ಇರೋವಂತಹ ಟ್ರಿಪಲ್ ಕ್ರೋಶೆಟ್ ಕಂಬದ ಹೋಲಿದೆ ನೋಡಿ, ಈ ಹೋಲಿಗೆ ಹೋಗಿ ಅಲ್ಲಿಂದ ದಾರಾನ ಪಾಸ್ ಮಾಡಿ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಹೀಗೆ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಮತ್ತು ಅದ್ರ ಪಕ್ಕ ಇರುವಂತಹ ಟ್ರಿಪಲ್ ಕ್ರೋಶೆಟ್ ಕಂಬದ ಹೋಲಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ, ಒಂದು ಸಿಂಗಲ್ ಲಾಕ್. ಸೊ ನೋಡಿ ಹೀಗೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಂದು ಅದ್ರ ಪಕ್ಕ ಇರುವಂಥ ಟ್ರಿಪಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಹೀಗೆ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಹೀಗೆ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ಹೀಗೆ ಬೀಡ್ ಇನ್ಸರ್ಟ್ ಮಾಡಿ ಮತ್ತು ನೀಡಲ್ ಮೇಲೆ ಹೀಗೆ ದಾರ ತಂದು ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಹೀಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಹೀಗೆ ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಕಂಬದ ಹೋಲಿಗೆ ಹೋಗಿ ದಾರಾನ ತಂದು ಹೀಗೆ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಚಿಕ್ಕದಾಗಿ ನೋಡಿ ಇಲ್ಲಿ ಚಿಕ್ಕದು ಪೆಟಲ್ ಫಾರ್ಮೇಷನ್ ಆಗಿದೆ. ಸೊ ನೆಕ್ಸ್ಟು ಪಕ್ಕ ಟ್ರಿಪಲ್ ಕ್ರೋಶೆಟ್ ಕಂಬ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಹೋಲ್ ಗ್ಯಾಪಿಗೆ ಹೋಗಿ ಇನ್ನೊಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಸ್ಮಾಲ್ ಕಾಪರ್ ಕಲರ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ಹೀಗೆ ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ತಂದು
ಪಕ್ಕ ಕಾಣ್ತಿರೋ ಅಂತಹ ಕಂಬದ ಗ್ಯಾಪಿಗೆ ಹೋಗಿ ಹೀಗೆ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಹೀಗೆ ಮತ್ತು ಅದ್ರ ಪಕ್ಕ ಇರೋವಂತಹ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಪುಟ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೊ ಮತ್ತೆ ನೆಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಕಾಪರ್ ಬೀಡ್ನ ಇನ್ಸರ್ಟ್ ಮಾಡೋಣ. ಮತ್ತು ನೆಡಲ್ ಮೇಲೆ ದಾರ ತಂದು ಅದ್ರ ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಹೀಗೆ ಮತ್ತು ಅದ್ರ ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಹೇಗೆ ಚಿಕ್ಕ ಚಿಕ್ಕ ಪೆಟಲ್ ಬಂದಿದೆ ಅಂಥೇಳಿ. ಸೊ ಮತ್ತೆ ನೆಡಲ್ ಮೇಲೆ ದಾರ ತಂದು ಅದ್ರ ಪಕ್ಕ ಇರುವಂತಹ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮತ್ತು ಅದೇ ಹೋಲ್ ಗ್ಯಾಪಿಗೆ ಹೋಗಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಮತ್ತು ನೆಡಲ್ ಮೇಲೆ ದಾರ ತಂದು ಅದ್ರ ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ, ನಾನಿಲ್ಲಿ ಯಾವುದೇ ರೀತಿ ಬೀಡ್ ಲಾಕ್ನ ಮಾಡ್ತಾ ಇಲ್ಲ, ಪಕ್ಕ ಇರುವಂತಹ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಅಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ಇಲ್ಲಿ 2 ಡಬಲ್ ಕ್ರೋಶೆಟ್ ಆದಮೇಲೆ ನಾನಿಲ್ಲಿ 3 ಸಿಂಗಲ್ ಲಾಕ್ ಮಾಡಿದ್ದೀವಲ್ಲ, ಈ ಕೊನೆ ಸಿಂಗಲ್ ಲಾಕಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಲಾಕ್ನ ಮಾಡಿ ಮತ್ತೆ ಇಲ್ಲಿ 6 ಚೈನ್ ಲಾಕ್ ಮಾಡಿದ್ದೀವಿ ನೋಡಿ, ಅದೇ ಲಾಕಿಗೆ ಹೋಗಿ ಪಕ್ಕ ಇರುವಂತಹ ಸಿಂಗಲ್ ಲಾಕಿಗೆ ಹೋಗಿ ಇನ್ನೊಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ಮತ್ತೆ ಇಲ್ಲಿ 6 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಮತ್ತೆ 6 ಚೈನ್ ಹಾಕ್ಕೊಳ್ತೀನಿ. ಆರು ಚೈನ್ ಹಾಕಿ 6 ಚೈನಲ್ಲಿ ಲಾಕ್ ಮಾಡಿದೆವು, ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ಪುಟ್ಟದಾಗಿ ಪೆಟಲ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬಾ ಸ್ಟಿಫಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ 6 ಚೈನ್ ಲಾಕ್ ಮಾಡಿದ್ದೀವಲ್ಲ, ಅಲ್ಲಿ ಲಾಕ್ ಮಾಡಿದ್ಮೇಲೆ ಮತ್ತೆ ಪಕ್ಕ ಇರುವಂತಹ ಲಾಕಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ತಂದು ಈ ಟ್ರಿಪಲ್ ಕ್ರೋಶೆಟ್ ಕಂಬ ಇದೆಯಲ್ಲ, ಅದರಲ್ಲಿ ಮೊದಲನೇ ಕಂಬ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಹೋಲ್ ಗ್ಯಾಪಿಗೆ ಹೋಗಿ ಮತ್ತೊಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಸೊ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಕಾಪರ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತು ನೀಡಲ್ ಮೇಲೆ ದಾರ ತಂದು ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಹೀಗೆ ಮತ್ತೆ ಅದ್ರ ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ನೋಡಿದ್ರಲ್ಲ, ಸೊ ಹಿಂದೆ ಆರ್ಚ್ ಹಾಕಿದ್ನಲ್ಲ, ಇದೇ ರೀತಿ ಇದಕ್ಕೂ ಹಾಕ್ಕೊಳ್ಳೋದು. ಸೊ ನೋಡಿ ಸೆಕೆಂಡ್ ಆರ್ಚ್ ಮೇಲೂ ಅಷ್ಟೇ ಹೇಗೆ ಬಂದಿದೆ ಅಂತೇಳಿ ಡಿಸೈನು. ಸೊ ಇಲ್ಲಿ ಗ್ಯಾಪ್ ಏನಿದೆ, ಈ ಗ್ಯಾಪಲ್ಲಿ ಕುಚ್ಚು ಕಟ್ಟುವಂಥದ್ದು. ಸೊ ನೋಡಿ ಹೇಗೆ ಬಂದಿದೆ ಅಂಥೇಳಿ. ಸೊ ಇದೇ ರೀತಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ನೋಡಿ ಥರ್ಡ್ ಸ್ಟೆಪ್ ಹೇಗೆ ಬಂದಿದೆ ಅಂಥೇಳಿ. ಹೀಗೆ ಸ್ಯಾರಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ತುಂಬಾ ಸ್ಟಿಫಾಗಿ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಗ್ರ್ಯಾಂಡಾಗಿ ಕಾಣ್ತಾ ಇದೆ. ಇದು ಬ್ರೈಡಲ್ ಬೀಡ್ ಆಗಿರೋದ್ರಿಂದ ಸ್ಯಾರಿಗೆ ಒಂದು ತುಂಬಾ ಚೆನ್ನಾಗಿರುವಂತಹ ಲುಕ್ ಕೊಡ್ತಾ ಇದೆ. ಗ್ಯಾಪ್ ಇದೆಯಲ್ಲ, ಈ 6 ಚೈನ್ ಗ್ಯಾಪಿಗೆ ಕುಚ್ಚು ಕಟ್ಟುವಂಥದ್ದು. ನೀವು ಯಾವ ಥರ ಕಲರ್ ಕಾಂಬಿನೇಷನ್ ಮಾಡಿ ಬೇಕಾದರೂ ಕುಚ್ಚನ್ನ ಕಟ್ಬೋದು.
ಸೊ ನಾನು ನಿಮಗೆ ಕುಚ್ಚು ಕಟ್ಟಿ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ ನೀವೇ ನೋಡ್ಬೋದು. ನಾನಿಲ್ಲಿ 127 ದಾರನ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಒಂದು ಕಲರ್ನ ಎರಡೆರಡು ಕುಚ್ಚಾಗಿ ಇಲ್ಲಿ ಕಟ್ಟಿದ್ದೀನಿ ನಾನು. ಸೊ ನಾನಿಲ್ಲಿ ಪರ್ಪಲ್ ಕಲರ್ನ ಕಂಟಿನ್ಯೂಸ್ ಆಗಿ 2 ಸಲ, ಹಾಗೆ ಇನ್ನೊಂದು ಲೈಟ್ ಗ್ರೀನ್ ಕಲರ್ನ 2 ಸಲ ಕುಚ್ಚನ್ನ ಕಟ್ಟಿದ್ದೀನಿ. ನೀವೇ ನೋಡ್ಬೋದು ಡಿಸೈನ್ ಹೇಗೆ ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಹಾಗೆ ನಾನು ಇಲ್ಲಿ ಕಾಪರ್ ಜರಿನ ಬಳಸಿ ಇಲ್ಲಿ ಕುಚ್ಚು ಕಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಾರೆ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.